ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ನೋಡಿ, ಫೋರ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ. ನಂಬರ್ಸ್ 1 to 10 ಆರ್ ರಿಟನ್ ಆನ್ 10 ಸಪ್ರೇಟ್ ಸ್ಲಿಪ್ಸ್ ಕೆಪ್ಟ್ ಇನ್ ಎ ಬಾಕ್ಸ್ ಆ್ಯಂಡ್ ಮಿಕ್ಸ್ಡ್ ವೆಲ್. ಒನ್ ಸ್ಲಿಪ್ ಈಸ್ ಚೂಸನ್ ಫ್ರಮ್ ದ ಬಾಕ್ಸ್ ವಿತೌಟ್ ಲುಕಿಂಗ್ ಇನ್ ಟು ಇಟ್. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ 6 ಅಂತ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಓಕೆ, ನಂಬರ್ ಲೆಸ್ ದ್ಯಾನ್ 6 ಅಂತ ಒಂದು, ಗ್ರೇಟರ್ ದ್ಯಾನ್ 6 ಅಂತ ಒಂದು, ಈ ಥರ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್ ಏನಂತ ನೋಡೋಣ. ಫಸ್ಟು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಂಬರ್ಸ್ 1 to 10 ಆರ್ ರಿಟರ್ನ್ ಆನ್ 10 ಸಪ್ರೇಟ್ ಸ್ಲಿಪ್ಸ್ ಅಂತ ಕೊಟ್ಟಿದ್ದಾರಲ್ವ. ಸೊ ನಾವೇನು ಮಾಡೋಣ ನೋಡಿ, ಸಪ್ರೇಟ್ ಸ್ಲಿಪ್ಸಲ್ಲಿ 1 2 3 4 5 6 7 8 9 10 ಈ ರೀತಿ 1 to 10 ಸಪ್ರೇಟ್ ಸ್ಲಿಪ್ಪಲ್ಲಿ ಬರೆದಿದ್ದಾರಂತೆ. ಅದು ಮಿಕ್ಸೆಡ್ ಮಾಡಿದ್ದಾರೆ ಒಂದು ಬಾಕ್ಸಲ್ಲಿಟ್ಟು. ಈಗ ನಾಟ್ ಲುಕಿಂಗ್ ಇನ್ ಟು ದ ಬಾಕ್ಸ್, ಪಿಕ್ ಮಾಡ್ತಾ ಇದ್ದಾರೆ. ಅವಾಗ ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ 6 ಅಂತ ಕೇಳಿದ್ದಾರೆ. ಓಕೆ, ಈಗ ನಾವೇನು ಮಾಡೋಣ ನೋಡಿ, ಫಾರ್ಮುಲಾ ಹಾಕ್ಕೊಂಡು ಮಾಡ್ಬೋದಲ್ವಾ, ಹಾಗೇನು ಮಾಡ್ಬೋದು. ಫಸ್ಟು ಏನು ನೋಡ್ಕೋಬೇಕು ನಾವು, ಟೋಟಲ್ ಎಷ್ಟಿದ್ದಾವೆ, 10 ಇದ್ದಾವೆ. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಿದ್ದಾವೆ, 10 ಅಂತ ಅರ್ಥ ಆಯಿತು ನಮಗೆ. ಈಗ ಫೇವರಬಲ್ ಔಟ್ಕಮ್ಸು ಓನ್ಲಿ 1 ಆಗುತ್ತೆ. ಓನ್ಲಿ 1 ಅಮಾಂಗ್ 10 ಸ್ಲಿಪ್ಸ್ ಓನ್ಲಿ 1 ನಂಬರ್ ಕೇಳಿದ್ದಾರಲ್ವ. ಸೊ 1 ಏನಂತ ಬರಿಬೇಕು ನಾವು, ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ 6 ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಅಪಾನ್ number of total outcomes. Number of favorable outcomes only 1 ನಂಬರ್ ಕೇಳಿದ್ದಾರೆ ಅಲ್ವಾ. ಟೋಟಲ್ ಎಷ್ಟಿದ್ದಾವೆ, 10 ಇದ್ದಾವೆ. ಸೊ 1/10 ಇದನ್ನು ಇನ್ನೂ ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ. ಸೊ 1/10 ಈಸ್ ದ ಪ್ರೊಬಬಿಲಿಟಿ. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಗೆಟ್ಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6 ಅಂತ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್ 6 ಅಂತಂದರೆ ನೋಡಿ, ಲೆಸ್ ದ್ಯಾನ್ 6 ಅಂದರೆ ಏನೇನು ಪಾಸಿಬಿಲಿಟಿ ಇದೆ, 1 2 3 4 5 ನಂಬರ್ಸ್ ಪಾಸಿಬಲ್ ಇದ್ದಾವಲ್ವ. ಸೊ ಫೇವರಬಲ್ ಔಟ್ಕಮ್ಸ್ ಎಷ್ಟಾಗ್ತವೆ, 5 ಆಗ್ತವೆ. ಓಕೆ, ಇದನ್ನು ಕೂಡ ಅದೇ ರೀತಿ ಬರೆಯೋಣ. ಪಿ ಲೆಸ್ ದ್ಯಾನ್ 6 ಪ್ರೊಬಬಿಲಿಟಿ ಆಫ್, ಸೊ ನಂಬರ್ ಆಫ್ favorable outcomes upon number of total outcomes. ಫೇವರಬಲ್ ಔಟ್ಕಮ್ಸ್ ಎಷ್ಟಿದ್ದಾವೆ, 5 ಇದ್ದಾವೆ. 1 to 5 ಲೆಸ್ ದ್ಯಾನ್ 6 ಅಂತ ಕೇಳಿದ್ದಾರಲ್ವ. ಸೊ 1 to 5 ಪ್ಲಸ್ ಕೆಳಗಡೆ ಏನಾಯಿತು, ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 10 ಇದ್ದಾವೆ. ಓಕೆ, ಇದನ್ನು ಕ್ಯಾನ್ಸಲ್ ಮಾಡ್ಬೋದು ನೋಡಿ, 5 1 5 2 ಸೊ 1/2 ಅಂತ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ, ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 6 ಅಂತ ಕೇಳಿದ್ದಾರೆ. ನೋಡಿರಿ, ಗ್ರೇಟರ್ ದ್ಯಾನ್ 6 ಅಂತಂದರೆ ಏನೇನು ನಂಬರ್ ಬರ್ಬೋದು ನೋಡಿ, 7 8 9 10 ಅಲ್ವಾ. ಗ್ರೇಟರ್ ದ್ಯಾನ್ 6 ಅಂತಂದರೆ ಅಂದರೆ 4 ಫೇವರಬಲ್ ಔಟ್ಕಮ್ಸ್ ಆಯಿತು ಔಟ್ ಆಫ್ 10 ಟೋಟಲ್ ಔಟ್ಕಮ್ಸ್. ಓಕೆ, ಅದನ್ನೇ ನಾವು ಫಾರ್ಮುಲಾದಲ್ಲಿ ಬರಿಬೇಕು. ಪಿ ಗ್ರೇಟರ್ ದ್ಯಾನ್ 6 ಇಸ್ ಈಕ್ವಲ್ಸ್ ಟು, ಸೇಮ್ ಫಾರ್ಮುಲಾ ಹಾಕ್ಕೊಳ್ರಿ ನೀವು, ನಾನು ಡೈರೆಕ್ಟ್ ಮಾಡ್ತಿದ್ದೀನಿ. ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸು ಎಷ್ಟಿದ್ದಾವೆ, ಇದೇ ಫಾರ್ಮುಲಾ ಹಾಕ್ಕೊಂಡ್ರೆ ಎಷ್ಟಾಗುತ್ತೆ, ಫೇವರಬಲ್ ಔಟ್ಕಮ್ಸ್ 4 ಆಗುತ್ತೆ, ಟೋಟಲ್ ಔಟ್ಕಮ್ಸ್ 10 ಆಗುತ್ತೆ. ಸೊ ಫಾರ್ಮುಲಾ ಔಟ್ಕಮ್ಸ್ ಎಷ್ಟು, ಫೇವರಬಲ್ ಔಟ್ಕಮ್ಸ್ 4 ಅಪಾನ್ 10. ಇದನ್ನೇನು ಕ್ಯಾನ್ಸಲ್ ಮಾಡ್ಬೋದು ನೋಡಿ, 2 2s 2 5s. ಸೊ ಎಷ್ಟಾಗುತ್ತೆ, 2/5 is
ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೇಟರ್ ದೆನ್ 6. ಓಕೆ, ಈಗ ಲಾಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಗೆಟ್ಟಿಂಗ್ ಎ 1 ಡಿಜಿಟ್ ನಂಬರ್ ಅಂತ ಕೇಳಿದ್ದಾರೆ. 1 ಡಿಜಿಟ್ ನಂಬರ್ ಅಂತಂದರೆ ನೋಡಿ, ಇಲ್ಲಿ ಇರೋ ನಂಬರೆಲ್ಲ ಏನಿದ್ದಾವೆ ಎಲ್ಲವೂ ಸಿಂಗಲ್ ಡಿಜಿಟ್ ನಂಬರ್ ಇದ್ದರೆ ಎಕ್ಸೆಪ್ಟ್ 10. 10 ಒಂದೇ 2 ಡಿಜಿಟ್ ನಂಬರ್ ಬಿಟ್ಟರೆ ಎಲ್ಲ 1 to 9 ಏನಿದ್ದಾವೆ ಒನ್ ಡಿಜಿಟ್ ನಂಬರೇ ಇದೆ. ಸೊ ಏನಂತ ಹೇಳ್ಬೋದು, ಫೇವರೇಬಲ್ ಔಟ್ಕಮ್ಸು 9 ಆಯಿತು. ಔಟ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಿದ್ದಾವೆ, 10 ಇದ್ದಾವೆ. ಸೊ ಇದೇ ಫಾರ್ಮುಲಾ ಬರೆದು ನೋಡಿ, ಪಿ 1 ಡಿಜಿಟ್ ನಂಬರ್ ಇಲ್ಲಿನೂ ಅಷ್ಟೇ ಸೇಮ್ ಫಾರ್ಮುಲಾ. ಫೇವರೇಬಲ್ ಔಟ್ಕಮ್ಸು 9 ಇದ್ದಾವೆ ಔಟ್ ಆಫ್ 10. ಇದಿನ್ನೂ ಕ್ಯಾನ್ಸಲೇಷನ್ ಹೋಗಲ್ಲ. ಸೊ 9/10 ಈಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ ಏನು ಕೊಟ್ಟಿದ್ದಾರೆ. ಇಫ್ ಯು ಹ್ಯಾವ್ ಎ ಸ್ಪಿನ್ನಿಂಗ್ ವೀಲ್ ವಿತ್ 3 ಗ್ರೀನ್ ಸೆಕ್ಟರ್ಸ್, 1 ಬ್ಲೂ ಸೆಕ್ಟರ್ ಆ್ಯಂಡ್ 1 ರೆಡ್ ಸೆಕ್ಟರ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೀನ್ ಸೆಕ್ಟರ್ ಅಂತ ಕೇಳಿದ್ದಾರೆ. ಗ್ರೀನ್ ಸೆಕ್ಟರ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ನಾನ್ ಬ್ಲೂ ಸೆಕ್ಟರ್ ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿ ವೀಲ್ ಇದೆ, ಇದು ಸ್ಪಿನ್ ಮಾಡ್ತಾರೆ. ಸ್ಪಿನ್ ಮಾಡಿದರೆ ಎಷ್ಟಿದ್ದಾವೆ ಅವರೇ ಹೇಳಿದ್ದಾರೆ, 3 ಗ್ರೀನ್ ಸೆಕ್ಟರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 3 ಗ್ರೀನ್ ಸೆಕ್ಟರ್ಸ್ ಇದ್ದಾವೆ, ಒಂದು ಬ್ಲೂ ಇದೆ, ಒಂದು ರೆಡ್ ಇದೆ. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೀನ್ ಸೆಕ್ಟರ್ಸ್ ಅಂದರೆ ಎಷ್ಟಿದ್ದಾವೆ ಇಲ್ಲಿ, 3 ಇದ್ದಾವಲ್ವಾ. ಸೊ 3 ಫೇವರೇಬಲ್ ಔಟ್ಕಮ್ಸ್ ಆಯಿತು. ಟೋಟಲ್ ಎಷ್ಟಿದ್ದಾವೆ, 5 ಇದ್ದಾವೆ. ಸೊ 3/5 ಬರುತ್ತೆ. ಅದನ್ನೇ ನಾವು ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕಾಗತ್ತೆ. ಓಕೆ, ಈಗ ನೋಡಿ, ಟೋಟಲ್ ಸೆಕ್ಟರ್ಸ್ 5. ಓಕೆ, ಫೇವರೇಬಲ್ ಗ್ರೀನ್ ಸೆಕ್ಟರ್ಸ್ ಎಷ್ಟಿದ್ದಾವೆ, 3 ಇದ್ದಾವೆ. ಸೊ ಏನು ಬರಿಬೋದು ನಾವು, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಅಪಾನ್ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಫೇವರೇಬಲ್ ಔಟ್ಕಮ್ಸ್ ಎಷ್ಟು, 3/5. ಇದನ್ನೇನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ. ಸೊ ಇದೇ ಆನ್ಸರ್. ಓಕೆ, ಈಗ ಅದರಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ನಾನ್ ಬ್ಲೂ ಸೆಕ್ಟರ್ ಅಂತ ಕೇಳಿದ್ದಾರೆ. ನಾನ್ ಬ್ಲೂ ಸೆಕ್ಟರ್ ಅಂತಂದರೆ ಯಾವುದು? ಈಗ ನೋಡಿ, ಇದು ಗ್ರೀನ್ 3 ಇದ್ದಾವೆ, ಒಂದು ರೆಡ್ ಇದೆ, ಬ್ಲೂ ಬಿಟ್ಟರೆ ಎಲ್ಲವೂ ನಾನ್ ಬ್ಲೂನೇ ಆಯ್ತಲ್ವಾ. ಅಂದರೆ 4 ಆಯಿತು. 4 ಏನಾಯಿತು, ಫೇವರೇಬಲ್ ಔಟ್ಕಮ್ಸ್ ಆಯಿತು. ಟೋಟಲ್ ಔಟ್ಕಮ್ಸು 5 ಇದೆ ಆಲ್ರೆಡಿ. ಸೊ ಏನು ಬರಿಬೇಕು ನಾವು, 4/5 ಬರುತ್ತೆ. ಬಟ್ ನಾವು ಅದನ್ನು ಫಾರ್ಮುಲಾ ಹಾಕಿ ಬರಿಬೇಕು. ಪ್ರೊಬ್ಯಾಬಿಲಿಟಿ ಆಫ್ ನಾನ್ ಬ್ಲೂ ಸೆಕ್ಟರ್ is equals to number of favorable outcomes upon number of total outcomes. ಫೇವರೇಬಲ್ ಔಟ್ಕಮ್ಸು 4 ಇದ್ದಾವೆ, ಒಂದು ಬ್ಲೂ ಬಿಟ್ಟರೆ ಎಲ್ಲವೂ ನಾನ್ ಬ್ಲೂನೇ ಇದೆ. ಟೋಟಲ್ ಔಟ್ಕಮ್ಸ್ 5 ಇದ್ದಾವೆ. ಇದನ್ನೇನು ಕ್ಯಾನ್ಸಲ್ ಮಾಡಿದರೆ ಹೋಗಲ್ಲ. ಸೊ ಇದೆ ಆನ್ಸರ್. 4/5 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟೀಸ್ ಆಫ್ ದ ಈವೆಂಟ್ಸ್ ಗಿವನ್ ಇನ್ ಕ್ವಶನ್ 2 ಅಂತ ಕೇಳಿದ್ದಾರೆ. ನೋಡಿ, ಸೆಕೆಂಡ್ ಕ್ವಶನಲ್ಲಿ ಏನು ಕೊಟ್ಟಿದ್ರು ಅವ್ರು ಹೇಳಿದಾರಲ್ವ, ಸೆಕೆಂಡ್ ಕ್ವಶನಲ್ಲಿ ಕೊಟ್ಟಿರೋದು ನೋಡ್ರಿ ಅಂತ. ವೆನ್ ಎ ಡೈ ಇಸ್ ಥ್ರೋನ್, ಲಿಸ್ಟ್ ಔಟ್ ದ ಔಟ್ಕಮ್ ಆಫ್ ಎನ್ ಇವೆಂಟ್ ಆಫ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್. ಫಸ್ಟ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ಎ ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್. ಪ್ರೈಮ್ ನಂಬರಲ್ಲಿ 2, 3, 5 ಬಂದಿತ್ತು. ನಾಟ್ ಪ್ರೈಮ್ ನಂಬರಲ್ಲಿ 1, 4, 6 ಅಂತ ನಾವು ಆನ್ಸರ್ ಮಾಡಿದ್ವಿ. ಹಾಗೆ ಬಿ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಪಾರ್ಟಲ್ಲಿ ಎ ನಂಬರ್ ಗ್ರೇಟರ್ ದ್ಯಾನ್ 5 ಅಂದರೆ ಓನ್ಲಿ 6.
ನಂಬರ್ ನಾಟ್ ಗ್ರೇಟರ್ ದೆನ್ 5 ಅಂತಂದರೆ 5 ಬಂದಿದ್ವಲ್ವ, ಡೈಸ್ ಒಳಗೆ ನಾಟ್ ಗ್ರೇಟರ್ ದೆನ್ 5 ಇವೆಲ್ಲ ನಾವು ಮಾಡಿರೋದೇ. ಅದನ್ನೇ ನಾವೀಗ ಮಾಡೋಣ. ಓಕೆ, ಈಗ ಫಸ್ಟ್ ಪಾರ್ಟಲ್ಲಿ ಏನು ಕೊಟ್ಟಿದ್ರು, ಪ್ರೈಮ್ ನಂಬರ್ ನಮಗೇನು ಬಂದಿತ್ತು, 2 3 5 ಬಂದಿತ್ತಲ್ವ. ನಾಟ್ ಪ್ರೈಮ್ ನಂಬರ್ ಯಾವ್ದು ಬಂದಿತ್ತು, 1 4 6 ಇದು ಬಂದಿತ್ತು. ಓಕೆ, ಈಗ ಇದನ್ನೇ ಸೇಮ್ ಫಾರ್ಮುಲಾ ಹಾಕ್ಕೊಂಡು ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದ್ದಾವೆ ಇಲ್ಲಿ, 3 ಇದ್ದಾವೆ ಔಟ್ ಆಫ್ 6. ಹೌದಲ್ವ, ಟೋಟಲ್ 1 to 6 ಇದ್ವಲ್ಲ ನಂಬರು ಡೈಸಲ್ಲಿ. ಸೊ ಏನು ಬರಿಬೇಕು, ಫೇವರೇಬಲ್ ಔಟ್ಕಮ್ಸು ಫಾರ್ಮುಲಾ ಬರಿಬೇಕಂದ್ರೆ ಫೇವರೇಬಲ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಅಪಾನ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಫೇವರೇಬಲ್ ಔಟ್ಕಮ್ಸ್ 3 ಇದ್ದಾವೆ ಅಪಾನ್ ಟೋಟಲ್ ಔಟ್ಕಮ್ಸ್ 6. ಸೊ ಇದಾಗುತ್ತೆ ಪ್ರೈಮ್ ನಂಬರ್ದು. ಇದು ನಾನ್ ಪ್ರೈಮ್ ನಂಬರ್ದು ಸೇಮ್ ಇದೇ ಫಾರ್ಮುಲಾ ಹಾಕ್ಕೊಂಡ್ರೆ ಇಲ್ಲಿನೂ ಅಷ್ಟೇ 3 ಫೇವರೇಬಲ್ ಔಟ್ಕಮ್ಸ್ ಆಯಿತು. ಟೋಟಲ್ ಎಷ್ಟಿದ್ದಾವೆ, 6 ಇದ್ದಾವೆ. ಇದನ್ನು ಇನ್ನೂ ಕ್ಯಾನ್ಸಲ್ ಮಾಡ್ಕೊಳ್ಬೋದು. 3 1 3 2 ಇಲ್ಲಿನೂ ಅಷ್ಟೇ 3 1 3 2. ಸೊ ಏನು ಬರುತ್ತೆ, 1/2 ಬಂತು. ಅಂದರೆ ಏನು ಬಂತು ನೋಡಿ, ಹಾಫ್ ಪ್ರೈಮ್ ನಂಬರ್ಗೆ ಪ್ರೊಬಬಿಲಿಟಿ ಇದೆ, ಸೊ ಹಾಫ್ ನಾನ್ ಪ್ರೈಮ್ ನಂಬರ್ಗೆ ಪ್ರೊಬಬಿಲಿಟಿ ಬಂತು. ಹೌದಲ್ವ, ಪಾಸಿಬಿಲಿಟೀಸ್ ಆಫ್ 50-50 ಆಯಿತು. ಹಾಫ್ ಅಂತಂದರೆ 50-50. ಓಕೆ, ಈಗ ಸೆಕೆಂಡ್ ಪಾರ್ಟಲ್ಲಿ ಏನು ಕೊಟ್ಟಿದ್ರು ನೋಡಿ, ಎ ನಂಬರ್ ಗ್ರೇಟರ್ ದ್ಯಾನ್ 5 ಅಂತ ಕೊಟ್ಟಿದ್ರು. ಸೊ ನಂಬರ್ ಗ್ರೇಟರ್ ದ್ಯಾನ್ 5 ಅಂದರೆ ಏನು ಕೊಟ್ಟಿದ್ವಿ ನಾವು, ಆನ್ಸರು 6 ಅಂತ ಕೊಟ್ಟಿದ್ವಲ್ವ. ಸೊ ಅದನ್ನೇ ಫಾರ್ಮುಲಾದಲ್ಲಿ ಬರೆದ್ರೆ ಏನಾಗುತ್ತೆ, ಸೊ ಗ್ರೇಟರ್ ದ್ಯಾನ್ 5 ಅಂತ ಇತ್ತಲ್ಲ, ಫೇವರೇಬಲ್ ಔಟ್ಕಮ್ಸ್ ಅಪಾನ್ ಟೋಟಲ್ ಔಟ್ಕಮ್ಸ್. ಫೇವರೇಬಲ್ ಔಟ್ಕಮ್ಸ್ ಓನ್ಲಿ ಒಂದೇ ಇದೆ, ಟೋಟಲ್ ಔಟ್ಕಮ್ಸ್ 6 ಇದೆ. ಇದನ್ನ ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ 1/6 ಇಸ್ ದ ಆನ್ಸರ್. ಈಗ ಇನ್ನೊಂದು ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ನಾಟ್ ಗ್ರೇಟರ್ ದ್ಯಾನ್ 5, ನಾಟ್ ಗ್ರೇಟರ್ ದ್ಯಾನ್ 5. ಸೊ ನಾಟ್ ಗ್ರೇಟರ್ ದ್ಯಾನ್ 5 ಅಂತಂದರೆ ಯಾವ್ಯಾವ ನಂಬರ್ ಬಂದಿತ್ತು ನಮಗೆ, 1 ಬಂದಿತ್ತು, 2 ಬಂದಿತ್ತು, 3 ಬಂದಿತ್ತು, 4 ಬಂದಿತ್ತು, 5. ಓಕೆ, ಈ 5 ಇದ್ವು. ಸೊ 5 ನಂಬರ್ಸ್ ಆಯಿತು. ನಾವೇನು ಬರಿಬೇಕು, ಫೇವರೇಬಲ್ outcomes upon total number of outcomes. ಓಕೆ, ಫೇವರೇಬಲ್ ಔಟ್ಕಮ್ಸ್ ಇಲ್ಲಿ ಎಷ್ಟಾಯಿತು, 5 ಆಯಿತು. ಟೋಟಲ್ ಔಟ್ಕಮ್ಸ್ ಎಷ್ಟಿದ್ದಾವೆ, 6 ಇದ್ದಾವೆ. ಓಕೆ, ಈಗ ಇದನ್ನ ಏನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಸೊ ಇದೇ ಆನ್ಸರ್, ನಾಟ್ ಗ್ರೇಟರ್ ದೆನ್ 5. ಓಕೆ, ದಿಸ್ ಈಸ್ ದ ಆನ್ಸರ್. ಓಕೆ, ಇಲ್ಲಿಗೆ ಈ ಎಕ್ಸಸೈಸ್ ಮುಗೀತು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆ, ಥ್ಯಾಂಕ್ ಯು.